ಮನಸ್ಸು, ಯಾರಿಗೂ ಕೀಳು ಬಯಸದ ಪರಿಶುದ್ಧ ಹೃದಯ. ಬೆಳೆದಿದ್ದು ಕಡು ಬಡತನದಲ್ಲಿ ಆದ್ರೂ ಈಗ ಬಿಗ್ ಬಾಸ್ ಮನೆಯಲ್ಲಿ ಸಖತ್ ಸೌಂಡ್ ಮಾಡ್ತಿರೋ ಮಲ್ಲಮ್ಮ ಯಾರು? ಉತ್ತರ ಕರ್ನಾಟಕದಿಂದ ಬಿಗ್ ಬಾಸ್ ಮನೆಗೆ ಬಂದಿದ್ ಹೇಗೆ? ಮಲ್ಲಮ್ಮ ತನ್ನ ಬದುಕಿನಲ್ಲಿ ಪಟ್ಟಿರೋ ಕಷ್ಟಗಳೇನು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಕಳೆದ ಬಾರಿ ಉತ್ತರ ಕರ್ನಾಟಕದ ಪ್ರತಿಭೆ ಹನುಮಂತ ಅವರಿಗೆ ಬಿಗ್ ಬಾಸ್ನಲ್ಲಿ ಅವಕಾಶ ನೀಡಲಾಗಿತ್ತು. ದೊಡ್ಡ ಮನೆಗೆ ಬಂದಿದ್ದು ಅಲ್ಲದೆ ಗೆದ್ದು ಕಪ್ಪು ಕೊಂಡೊಯ್ದಿದ್ರು. ಅದರಂತೆ ಈ ಬಾರಿ ಮಲ್ಲಮ್ಮ ಅವರು ಬಿಗ್ ಬಾಸ್ಗೆ ಬಂದಿದ್ದಾರೆ. ಮಲ್ಲಮ್ಮ ಅವರು ಉತ್ತರ ಕರ್ನಾಟಕದ ಪ್ರತಿಭೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಸಣ್ಣ ಹಳ್ಳಿಯವರು. ಅವರು ತಮ್ಮ ಮಾತಿನ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ್ರು. ಸದ್ಯ ಬಿಗ್ ಬಾಸ್ ಅಖಾಡದಲ್ಲಿ ಸೌಂಡ್ ಮಾಡ್ತಿರೋ ಮಲ್ಲಮ್ಮ ಪಟ್ಟಿರುವ ಕಷ್ಟ ಅಷ್ಟಿಷ್ಟಲ್ಲ. ಬಿಲ್ಡಿಂಗ್ ಕೆಲಸ, ಹೊಲದ ಕೆಲಸ, ಎಲ್ಲಾ ತರದ ಕೆಲಸ ಮಾಡ್ತಾ ಜೀವನ ಸಾಗಿಸ್ತಿದ್ದ ಮಲ್ಲಮ್ಮನಿಗೆ 15ನೇ ವಯಸ್ಸಿಗೆ ಮದುವೆ ಮಾಡಿದ್ರಂತೆ. ಆಮೇಲೆ 2 ಮಕ್ಕಳು, ಕುಡುಕ ಗಂಡನನ್ನ ಕಟ್ಕೊಂಡು ಮಲ್ಲಮ್ಮ ಪಟ್ಟ ಸಾಹಸ ಹೇಳ್ತೀರತು. ಅರ್ಧ ಜೀವನಕ್ಕೆ ಗಂಡನು ಹೋದ್ಮೇಲೆ ಮಕ್ಕಳಿಗಾಗಿ ಕೂಲಿ ಕೆಲಸ ಮಾಡ್ತಾ ಜೀವನ ಸಾಗಿಸ್ತಾ ಇದ್ರು. 12 ವರ್ಷಗಳ ಹಿಂದೆ ಬದುಕು ಕಟ್ಕೊಳ್ಳೋದಿಕ್ಕೆ ಬೆಂಗಳೂರಿಗೆ ಬಂದಿದ್ರು. 2 ಗಂಡು ಮಕ್ಕಳ ಜೊತೆ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇದ್ರು. ಈ ಕುಟುಂಬಕ್ಕೆ ಆಶ್ರಯ ಕೊಟ್ಟಿದ್ದು ಖ್ಯಾತ ಫ್ಯಾಷನ್ ಡಿಸೈನರ್ ಪಲ್ಲವಿ. ಇನ್ನು ಫ್ಯಾಷನ್ ಡಿಸೈನರ್ ಪಲ್ಲವಿ ಬಳಿ ಕೆಲಸ ಮಾಡುವಾಗ ಭಾರ್ಗವಿ LLB ಸೀರಿಯಲ್ ನಾಯಕ ಮನೋಜ್ ಕುಮಾರ್ ಅವರ ಕಣ್ಣಿಗೆ ಮಲ್ಲಮ್ಮ ಬೀಳ್ತಾರೆ. ಅಲ್ಲೇ ಕೆಲಸ ಮಾಡೋ ಮಲ್ಲಮ್ಮನ ಮಾತಿನ ಶೈಲಿ, ಕಾಮಿಡಿ ಪಂಚ್, ಅವ್ರು ಮಾಡ್ಕೊಡೋ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಮನೋಜ್ ಫಿದಾ ಆಗ್ತಾರೆ. ಇವರ ಹೆಸರಲ್ಲಿ ಮಲ್ಲಮ್ಮ ಟಾಕ್ಸ್ ಅಂತ ಇನ್ಸ್ಟಾಗ್ರಾಮ್ ಖಾತೆಯನ್ನ ಓಪನ್ ಮಾಡ್ತಾರೆ. ಇದರ ಮೂಲಕ ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗುವ ಮಲ್ಲಮ್ಮನಿಗೆ ಅಭಿಮಾನಿಗಳು ಹುಟ್ಕೊಳ್ತಾರೆ. ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾರೆ ಮಲ್ಲಮ್ಮ. ಈ ಕಾರಣಕ್ಕೆ ಬಿಗ್ ಬಾಸ್ಗೆ ಆಯ್ಕೆಯಾಗಿ ಈಗ ದೊಡ್ಡ ಮನೆಯಲ್ಲಿ ಸಖತ್ ಸೌಂಡ್ ಮಾಡ್ತಾ ಇದ್ದು ಮೊದಲ ವಾರದಲ್ಲೇ ಕರುನಾಡ ಜನರ ಹೃದಯ ಗೆದ್ದಿದ್ದಾರೆ. ಜೊತೆಗೆ ಈಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಫ್ಯಾನ್ಸ್ ಸಿಂಗರ್ ಹನುಮಂತು ಥರ ಮಲ್ಲಮ್ಮ ಅವರು ಫಿನಾಲೆಗೆ ಬರೋದು ಪಕ್ಕ ಅಂತ ಕಮೆಂಟ್ ಮಾಡ್ತಿದ್ದಾರೆ. ಒಟ್ನಲ್ಲಿ ಪಟ್ಟಿರೋ ಕಷ್ಟಗಳಿಗೆ ತಕ್ಕ ಪ್ರತಿಫಲ ಸಿಗೋದು ಪಕ್ಕ. ಹಾಗೆ ಜೀವನದ ಆಟದಲ್ಲಿ ಸೋತು ಗೆದ್ದು ಬಿಗ್ ಬಾಸ್ ಮನೆಯಲ್ಲಿ ಅದೃಷ್ಟದ ಪರೀಕ್ಷೆಯಲ್ಲಿ ಗೆಲ್ತಾರಾ ಅಂತ ಕಾದು ನೋಡ್ಬೇಕಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.